ನಮ್ಮ ಗುರುಗಳು ಚಂದ ಬಿಸಿನೀರು ಕಾಯಿಸಿದ್ದಾರೆ. ಈಗ ಹಲಸಿನಕಾಯಿನ ಚೂರು ಮಾಡಿ ಚೆನ್ನಾಗಿ ನೀರೊಳಗೆ ಹಾಕೋತಾ ಇದ್ದೀನಿ. ಈಗ ಬಿಟ್ಕೋತಾ ಇದ್ದೀವಿ ಹುಣಸೆ ಹುಳಿ. ಆಹಾ ಘಮ ಘಮಿಸುವ ಅಕ್ಕಿ ಪಾಯಸ ರೆಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬ ದಿನ ಆಗಿತ್ತು ನಿಮ್ಮ ಜೊತೆ ಸೇರಿ ನಿಮ್ಮ ಮುಂದೆ ಬಂದು ಈ ದಿನ ಬರ್ತಾ ಇದ್ದೀವಿ. ಅದಕ್ಕೂ ವಿಶೇಷವಾಗಿ ನಮ್ಮ ಡಾಕ್ಟರ್ ಬೆಳ್ಳೂರು ವೆಂಕಟಪ್ಪನವರು ಸಾಹಿತಿಗಳು. ನಾನು ಫೋನ್ ಮಾಡಿದೆ, ಗುರುಗಳೇ ಫ್ರೀ ಇದ್ದೀರಾ ಅಂತ. ಫ್ರೀ ಇದ್ದೀನಿ ಅಂದರು. ಹಾಗಾಗಿ ಬನ್ನಿ ತೋಟದಲ್ಲಿ ಒಂದು ರೆಸಿಪಿ ಮಾಡೋಣ, ಕೆಲಸ ಮಾಡ್ತಿದ್ದಾರೆ, ಅವರು ಒಂದು ರೆಸಿಪಿ ಮಾಡ್ಕೊಡೋಣ ಅಂತ ಹೇಳಿದ್ದೀನಿ. ಹಾಗಾಗಿ ಬಂದಿದ್ದಾರೆ, ತುಂಬ ಧನ್ಯವಾದ. ಈಗ ನಾವು ಮಾಡೋದೇನೆಂದರೆ ನಮ್ಮ ತೋಟಕ್ಕೆ ಹೋಗ್ತೀವಿ, ಅಲ್ಲೊಂದು ರೆಸಿಪಿ ಮಾಡಿ ಅಲ್ಲಿ ಕೆಲಸ ಮಾಡೋರಿಗೆ ಮತ್ತು ನಮ್ಮ ಸ್ನೇಹಿತರಿಗೆಲ್ಲ ಮಾಡಿ ತಿನ್ನಿಸ್ತೀವಿ. ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇದೆಯಲ್ಲ, ಬನ್ನಿ ಬನ್ನಿ ಗುರುಗಳೇ. ನಮ್ಮ ಸ್ನೇಹಿತರಾದಂಥ ಶಂಕರಣ್ಣವರು ಇವತ್ತು ಒಂದು ವಿಶೇಷವಾದ ಅಡುಗೆಯನ್ನು ಮಾಡ್ತೀನಿ ಅಂತ ಹೇಳಿ ನಮ್ಮನ್ನು ಇಲ್ಲಿಗೆ ಕರೆಸಿದ್ದಾರೆ. ಅವರು ಯಾವ ಥರ ಅಡುಗೆ ಮಾಡ್ತಾರೆ ನೋಡೋಣ ಬನ್ನಿ. ಸ್ನೇಹಿತರೆ, ತೋಟದಲ್ಲಿ ಆಲ್ರೆಡಿ ಸೌತೆಕಾಯಿ ಕೀಳ್ತಾ ಇದ್ದಾರೆ ಲೇಬರು. ಇಲ್ಲೊಂದು ಕಾಯಿ ಬಿಟ್ಟಿದ್ದಾರೆ, ಇಲ್ಲೊಂದು ಕಾಯಿ ಬಿಟ್ಟಿದ್ದಾರೆ ನೋಡಿ. ಸುಮಾರು ಕಾಯಿ ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ರೌಂಡ್ ಬರಬೇಕಾಗುತ್ತೆ. ಈಗ ಬಿಸಿಲು ಏರ್ತಾ ಇದೆ, ಇವ್ರಿಗೆಲ್ಲ ಊಟ ಮಾಡೋ ಟೈಮ್ ಆಯಿತು. ಸರ್, ಈಗ ಅಡುಗೆ ಮಾಡಬೇಕಲ್ವಾ? ನಮ್ಮ ತೋಟದಲ್ಲಿ ಏನೇನು ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಎಲ್ಲ ನಮ್ಮ ತೋಟದಲ್ಲೇ ಕಿತ್ಕೊಬರೋಣ. ಖಂಡಿತ ಬನ್ನಿ, ಕಿತ್ಕೊಳ್ಳಿವ. ಹಾಂ, ಒಳ್ಳೆ ಎಳಸಾಗಿದೆ, ನಿಮ್ಮ ಥರ ಎಳ್ಸಾಗವೆ. ಒಳ್ಳೆ ಅದು ಕಿತ್ಕೊಳ್ಳಿ. ಇಲ್ಲಿ ಈ ಗಿಡದಲ್ಲಿ ಚೆನ್ನಾಗಿದೆ. ಆ ಗಿಡದಲ್ಲಿ ಕಿತ್ಕೊಳ್ಳಿ ಹಂಗೇನೆ. ಯಾವ ಮೆಣಸಿನಕಾಯಿ ಇದು? ಮೆಣಸಿನಕಾಯಿ ಕಿತ್ಕೊಳ್ಳಿ. ಅದು ಆಯ್ತು. ಹಾಂ, ಮೆಣಸಿನಕಾಯಿನ ಕಿತ್ಕೊಳ್ಳಿ. ನೋಡಿ, ಹಾಕಿ ಕೆರೆಟ್ಗೆ. ಆ ಸೈಜ್ ಅವೆಲ್ಲ ಕಿತ್ಕೊಳ್ಳಿ, ಆ ಸೈಜ್ ಮಾತ್ರ. ಈ ಕಡೆ ಸೈಡ್ ಒಂದಿದೆ. ಇಲ್ಲೊಂದಿದೆ, ಬನ್ನಿ. ಇದಾ? ತುಂಬ ಚೆನ್ನಾಗಿದೆ. ನಮ್ಮ ತೋಟದ್ದು ಕಿತ್ಕೊಳ್ಳಿ ಬಾಸ್. ಟೊಮೆಟೊ ಅದ್ಭುತವಾಗಿದೆ. ಇದು ಹಾಕಿರೋದಲ್ಲ, ಹೋದ್ ಸರಿ ಟೊಮೊಟೊ ಹಾಕಿದೆ. ಆ ಬೀಜ ಹೋದ್ರೆ ಅಕ್ಲಿಕ್ಕೆ ಗಿಡ ಇವು ಸುಮಾರು ಒಂದು 70-80 ಗಿಡ ಇದೆ. ನಮ್ಮ ಹೋಟ್ಲಿಗೆಲ್ಲ ಇವೇ ಆಗ್ತಾ ಇದೆ. ಇದಕ್ಕೆ ಔಷಧಿ ಹೊಡೆದಿಲ್ಲ, ಏನು ಹಾಕಿಲ್ಲ, ಮೇವು ಗೀವು ಏನು ಇಲ್ಲ, ನ್ಯಾಚುರಲ್ ಆಗಿ ಬಂದಿರೋ. ಆದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂದ್ರೆ ಅದ್ಭುತವಾಗಿದೆ ನೋಡಿ, ಏನ್ ಸೈಜು. ಕ್ಲೀನಾಗಿ ಸಿಪ್ಪೆ ಹರ್ಕೋತಾ ಇದೀವಿ. ನಮ್ಮ ಗುರುಗಳು ಹೈ ಕ್ಲಾಸ್ಗೆ ಒಲೆ ಹಚ್ಚವ್ರೆ, ಜಂಕಿ ಚೆನ್ನಾಗಿ ಉರಿತಾ ಇದೆ. ಈಗ ನೀರು ಕಾಯಿಸ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ತೋಟದಲ್ಲಿ ನಾವು ತಂಗಕ್ಕೋಸ್ಕರ ಮಾಡ್ಕೊಂಡಿರೋಂಥ ಇದು ಸಡ್ಡು, ಮತ್ತು ಈಗ ಮೊನ್ನೆ ರೀಸೆಂಟಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮಾಡೋಕ್ಕೋಸ್ಕರ ಇದು ಕಟ್ಕೊಂಡಿರೋಂಥದ್ದು. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಆಹಾ, ಎಷ್ಟು ತಂಪು ಅಂದರೆ ತಂಪು. ಮನ್ಸಿಗೂ ತಂಪು, ದೇಹಕ್ಕೂ ತಂಪು, ನೋಡೋಕ್ಕೂ ಸುಂದರ. ನಮ್ಮ ಗುರುಗಳು ಚಂದ ಬಿಸಿನೀರು ಕಾಯಿಸಿದ್ದಾರೆ. ಈಗ ಹಲಸಿನಕಾಯಿನ ಚೂರು ಮಾಡಿ ಚೆನ್ನಾಗಿ ನೀರೊಳಗೆ ಹಾಕೋತಾ ಇದ್ದೀನಿ. ಯಾವ ಕಾರಣಕ್ಕೋಸ್ಕರ ಅಂದರೆ ಅದು ಹಾಲು ಈಚೆ ಬರಲಿ ಅನ್ನೋಕ್ಕೋಸ್ಕರ ಫುಲ್ ಬಾಯ್ಲ್ ಮಾಡಲ್ಲ, ಸ್ವಲ್ಪ ಬೇಯಿಸ್ಕೊತೀವಿ. ರುಚಿಗೋಸ್ಕರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೈಲಿರಿ. ಚೆಂದ ಕುದೀತಾ ಇದೆ. ಈಗ ಡಿಪ್ ಮಾಡ್ಕೊಳ್ಳೋಣ.
ಸ್ನೇಹಿತರೆ ಬೆಂಕಿ ಹಬೆ ಹೊಡಿತಾ ಇದೆ. ಈಗ ಎಣ್ಣೆ ಹಾಕೋತಾ ಇದ್ದೀವಿ. ಬೆಂಕಿ ಮುಂದೆ ನಿಲ್ಲಕ್ ಆಗ್ತಾ ಇಲ್ಲ. ಅಬ್ಬಬ್ಬಬ್ಬಬ್ಬ, ಈ ಬಿಸಿಲಿಗೂ ಈ ಬೆಂಕಿಗೂ ರವ 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 ಅಂತ ಉರಿತಾ ಇದೆ. ಎಣ್ಣೆ ಕಾದಿದೆ. ಈಗ ಹಸಿರು ಮೆಣಸಿಗೆ ಒಣಮೆಣಸಿಗೆ ಎರಡು ಹಾಕೋತಾ ಇದ್ದೀನಿ. ಸ್ನೇಹಿತರೆ ಇದೇನು ಅನ್ಕೊಂಡಿದ್ದೀರಾ? ಹುಳ್ಳಿ ಕಾಳು, ಕಡಲೆಕಾಳು, ಅವರೆಕಾಳು ಉನ್ಸಿರೋದು, ಈಗ ಉನ್ಸ್ಕೊಂಡಿರೋದನ್ನ ಈಗ ಬಾಯ್ಲ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ನೀರು ಹಾಕೋತಾ ಇದ್ದೀವಿ. ಇವಾಗ ಉಪ್ಪು ಹಾಕೋತಾ ಇದ್ದೀವಿ. ಈರುಳ್ಳಿ ನಾವು ಮೊದಲೇ ಹಾಕೋಬೇಕಾಯ್ತು, ನಮ್ಮ ಹುಡುಗ ಮಿಸ್ ಮಾಡ್ಬಿಟ್ಟ. ಈಗ ಈರುಳ್ಳಿ ಹಾಕೋತಾ ಇದ್ದೀವಿ. ಹಾಗೆ ಟೊಮೊಟೊ ಹಾಕೋತಾ ಇದ್ದೀನಿ. ಇವಾಗ ಆಲೂಗಡ್ಡೆ ಬದನೆಕಾಯಿ ಹಾಕೋತಾ ಇದ್ದೀವಿ. ಈಗ 50% ತರಕಾರಿ ಬಾಯ್ಲಾಗಿದೆ. ಈಗ ಹಲಸಿನಕಾಯಿ ಚೂರು ಹಾಕೊಂಡೆ. ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ. ಖಾರಕ್ಕಾಗಿ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಂ, ಈಗ ತೆಂಗಿನಕಾಯಿ ಚೂರು ಹಾಕೋತಾ ಇದ್ದೀವಿ. ಚೂರು ಅಂದರೆ ತುರ್ಕೊಂಡಿರೋದು. ಎಲ್ಲ ಐಟಮ್ ಇದ್ರೇ ಆ ರುಚಿ ಸಿಗೋದು. ಈಗ ಬಿಟ್ಕೋತಾ ಇದ್ದೀವಿ ಹುಣಸೆ ಹುಳಿ. ಸಾಂಬಾರ್ ಆಯ್ತು. ಈಗ ಪಾಯಸ ಮಾಡ್ಕೊತಾ ಇದೀವಿ, ಬೆಲ್ಲದ ಪಾಯಸ. ಎಲ್ಲ ಹಾಕ್ಬಿಡಿ ಸ್ನೇಹಿತರೆ. ದಗ ದಗ ಅಂತ ಉರಿತಾ ಇದೆ. ಬೆಲ್ಲದ ಪಾಕ ಕುದೀತಾ ಇದೆ. ನಾ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀವಿ. ತಿರುಗಿಸ್ತಾ ಇರಪ್ಪ, ನಿಧಾನವಾಗಿ ಹಾಕಿ. ತಿರುಗಿಸ್ತಾನೆ ಇರಿ. ನಿಧಾನವಾಗಿ ಹಾಕಿ, ಜೋರಾಗಿ ತಿರುಗಿಸಿ. ನಿಧಾನವಾಗಿ ಹಾಕ್ತಾ ಇರಿ, ಜೋರಾಗಿ ತಿರುಗಿಸ್ತಾ ಇರಪ್ಪ. ಸ್ನೇಹಿತರೆ ರವೆ ಎಲ್ಲ ಮಿಕ್ಸ್ ಆಯಿತು. ಈಗ ತೆಂಗಿನಕಾಯಿನ ತುರ್ಕೊಂಡಿರೋದು ಹಾಕೋತಾ ಇದ್ದೀವಿ. ತೆಂಗಿನಕಾಯಿ ತುರಿ. ಸ್ನೇಹಿತರೆ ಪರಿಮಳಕ್ಕೋಸ್ಕರ ಈಗ ಏಲಕ್ಕಿ ಕಾಯಿ ಜಜ್ಜಿರೋದು ಹಾಕೋತಾ ಇದ್ದೀವಿ. ಆಹಾ, ಘಮ ಘಮಿಸುವ ಅಕ್ಕಿ ಪಾಯಸ ರೆಡಿ. ಸ್ನೇಹಿತರೆ ನಮ್ಮ ಸ್ನೇಹಿತರುಗಳು ಬರೋದು ಲೇಟ್ ಆಯಿತು. ಅವರು ಕೆಲಸಕ್ಕೆ ಭಾಗಿಯಾಗಬೇಕಾಯ್ತು, ಬರೋದು ಲೇಟ್ ಆಯಿತು. ಹಾಗಾಗಿ ನಾನೇ ಸಾಂಬಾರು ಮತ್ತು ಪಾಯಸ ಎರಡೂ ರೆಡಿ ಮಾಡಿಬಿಟ್ಟಿದ್ದೀನಿ. ಸೆಕೆ ಆಗ್ಬಿಟ್ಟದೆ ಬಿಸಿಲಿಗೆ. ತಣ್ಣಿ ಸ್ನಾನ ಮಾಡ್ಕೊಬಿಡ್ತೀನಿ. ಆಮೇಲೆ ಅವ್ರು ಬರೋದನ್ನ ಕಾಯ್ತಾ ಇರ್ತೀನಿ. ಬಾಲ್ಯದ ನೆನಪು ಬರ್ತಾ ಇದೆ. ಅಬ್ಬಬ್ಬ, ನಾವು ಹಳೆ ಸ್ನಾನ ಮಾಡ್ತಿದ್ದೋ ಅದೆಲ್ಲ ನೆನಪಾಗ್ತಾ ಇದೆ ಈಗ. ಸ್ವಲ್ಪನಾ? ಇದು ನಮ್ಮ ನಾನ್ ವೆಜ್ ಅಲ್ಲ, ಸ್ವಲ್ಪ ಕೇಳಕ್ಕೆ. ಇದು ವೆಜ್ಜು. ಯಾಕವ್ವ? ಹಾಂ, ತಿನ್ನವ್ವ. ಸ್ನೇಹಿತರೆ ಮುದ್ದೆಗೆ ತಿಂದೆ. ಮುದ್ದೆಗೆ ಸಾಂಬಾರು ಸ್ವಲ್ಪ ತೆಳ್ಳಗಿರೋದಕ್ಕೆ ಮೀಡಿಯಮ್ಮು. ಸೊ ರೈಸ್ಗಂತೂ ವಂಡರ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬಾಯಿ ಒಳಗೆ ಎಳೆಯೋದು ಬೇಕಾಗಿಲ್ಲ. ಇಲ್ಲಿಗೆ ಹೋದರೆ ಒಳಗೆ ಕೊಟ್ಟೋಯ್ತದೆ.
ಆಹಾ ಇದು ರೀ ಪಾಯಸ ಅಂದರೆ ಇದು ಆಹಾ ಅಕ್ಕಿ ನುಚ್ಚು ಹಾಕಿ ತೆಗೆಗೆ ತುರ್ದು ಹಾಕಿರೋದ್ರಿಂದ 100% ನಮ್ಮ ತಾಯಿ ಏನು ಟೇಸ್ಟ್ ಮಾಡಿದ್ರೆ ಅದೇ ಟೇಸ್ಟ್ ಇದೆ. ಅನ್ನ ಸಾಂಬಾರು, ಅನ್ನ ಮುದ್ದೆ, ರೈಸು, ಸಾಂಬಾರು, ಇದನ್ನಪ್ಪ ಪಾಯಸ ಎಲ್ಲ ಚೆನ್ನಾಗಿದೆ. ಊಟ ಮಾಡ್ತಾಯಿದ್ವಿ. ಹಲಸಿನಕಾಯಿ ಗೊಜ್ಜು ತುಂಬ ಚೆನ್ನಾಗಿದೆ. ಹಿಂದೆ ದೇವಸ್ಥಾನಗಳಲ್ಲಿ ಪರಗಳು ಮಾಡಬೇಕಾದ್ರೆ ಹಲಸಿನಕಾಯಿ ಗೊಜ್ಜನ್ನು ಮಾಡ್ತಾಯಿದ್ರು. ಇವಾಗ ಆ ಒಂದು ಸಂಸ್ಕೃತಿ ಹೊಟ್ಟೋಗಿದೆ. ಇದು ಹಳ್ಳಿ ಸೊಗಡು, ಇದು ನಿಜವಾದ ಹಳ್ಳಿ ಸೊಗಡು ಅಂದರೆ ಹಲಸಿನಕಾಯಿನ ಬಳಸ್ಕೊಂಡು ಮತ್ತು ವಿವಿಧ ಬಗೆಯ ಕಾಳುಗಳನ್ನು ಬಳಸ್ಕೊಂಡು ಟೊಮೊಟೊ ಹಾಕಿದ್ರಿ, ಆಲೂಗಡ್ಡೆ ಹಾಕಿದ್ರಿ, ಬದನೆಕಾಯಿ ಹಾಕಿದ್ರಿ, ಮತ್ತು ವಿಶೇಷವಾಗಿದ್ದು ಹಲಸಿನಕಾಯಿ ಕೊಚ್ಚಿ ಹಾಕಿರುವಂಥದ್ದು ತುಂಬ ಸ್ವಾದಿಷ್ಟವಾಗಿದೆ. ನಮ್ಮ ಹಳ್ಳಿಯ ಸೊಗಡನ್ನು ಮತ್ತೆ ನೆನಪಿಸಿದಿರಿ ಸಂಕರಣ. ತುಂಬ ಚೆನ್ನಾಗಿ ಅಡುಗೆ ಮಾಡಿದಿರಿ. ಸ್ನೇಹಿತರೆ, ನಿಮಗೆಲ್ಲ ಬೇಜಾರಾಗಿದೆ ಗೊತ್ತು. ಯಾವ ಕಾರಣಕ್ಕೋಸ್ಕರ ಅಂದರೆ ಈ ನಡುವೆ ವಿಡಿಯೋಗಳು ಹಾಕೋದು ಕಮ್ಮಿ ಆಗಿದೆ. ಯಾವ ಕಾರಣಕ್ಕೋಸ್ಕರ ಅಂದರೆ ಕೆಲಸದ ಒತ್ತಡದಿಂದ ಹಾಕಿಲ್ಲ. ಇನ್ನು ಮುಂದೆ ವಾರಕ್ಕೊಂದಾದರೂ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ದಿನ ನಾನು ನಮ್ಮದೇ ತೋಟದಲ್ಲಿ ಹಲಸಿನಕಾಯಿ ಕಿತ್ಕೊಂಡು ಇಂದ್ಲು ತಳಿ ಉಳ್ಸೋಕ್ಕೋಸ್ಕರ ಇಂದ್ಲುದ ನಾಟಿ ಸೊಗಡನ್ನ ಅದೇ ರೀತಿ ಎಲ್ಲ ಕಾಳುಗಳು ಹಾಕಿ ಹಲಸಿನಕಾಯಿ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಆ ಸ್ವೀಟ್ ಅಂತೂ ಪಾಯಸ ಆಹಾ ನಮ್ಮ ಪರುಗಳಲ್ಲಿ ನಮ್ಮ ತಾಯಿ ಏನು ರುಚಿಯಾಗಿ ಮಾಡ್ತಾರೋ ಆ ಥರ ಅದೇ ಥರ ಸೇಮ್ ಟೇಸ್ಟ್ ಇತ್ತು. ನನಗೆ ಇನ್ನೊಂದು ಖುಷಿ ಏನಪ್ಪ ಅಂದರೆ, ತುಂಬ ಬಾಲ್ಯದಲ್ಲಿ ನಾನು ತೊರೆಲೆಲ್ಲ ಈಜು ಸ್ನಾನ ಮಾಡ್ತಿದ್ದೆ. ತಣ್ಣೀರು ಸ್ನಾನ, ಬಾವಿಗೆಲ್ಲ ಆಟ ಆಡ್ತಾಯಿದ್ದೋ ಆ ಫೀಲಿಂಗಿಗೆ ನನ್ನ ತೋಟದಲ್ಲಿ ತಣ್ಣೀರು ಸ್ನಾನ ಮಾಡೋರಿಗೆ ಆ ಈಟು, ಆ ಈ ಬಿಸಿ ಮತ್ತು ಎಲ್ಲ ಟೆನ್ಷನ್ ಎಲ್ಲ ಹೋಯ್ತು. ಅಷ್ಟೇ ಖುಷಿ ಆಯಿತು ನನಗೆ. ಮತ್ತು ನಮ್ಮ ಸ್ನೇಹಿತರುಗಳು ಬಂದಿದ್ದರು. ನಮ್ಮ ಸ್ನೇಹಿತರುಗಳು ವೀಡಿಯೋದಲ್ಲಿ ತೋರಿಸ್ಕೊಳ್ಳಲ್ಲ, ಹಾಗಾಗಿ ಅವ್ರನ್ನ ನಿಮ್ಮ ಪರಿಚಯ ಮಾಡ್ಕೊಳಕ್ಕಾಗಿಲ್ಲ. ಈ ದಿನ ನಮ್ಮ ತೋಟದಲ್ಲೆಲ್ಲ ಕೆಲಸ ಮಾಡೋರು ಎಲ್ಲ ಖುಷಿಯಿಂದ ಊಟ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಎಲ್ಲರಿಗೂ ನಮಸ್ಕಾರ.